ರೀರೈಟ್ ಆಸ್ ಡೈರೆಕ್ಟೆಡ್ ಈ ರೀತಿಯ ಒಂದು ಟಾಪಿಕ್ ನಿಮ್ಮ ಎಕ್ಸಾಮಲ್ಲಿ ಇರುತ್ತೆ ವಿದ್ಯಾರ್ಥಿಗಳೇ. ಸುಮಾರು 4 ಅಂಕಗಳಿಗೆ ಈ ಒಂದು ಟಾಪಿಕ್ನಲ್ಲಿ ಪ್ರಶ್ನೆಗಳನ್ನು ಕೇಳಿರ್ತಾರೆ. ನೋಡಿ, ಈ ಒಂದು ಟಾಪಿಕ್ ಇರ್ತಕ್ಕಂಥದ್ದು ಗ್ರಾಮರ್ ಮೇಲೆ, ಅಂದರೆ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಅವ್ರೇನು ಹೇಳಿರ್ತಾರೋ ಆ ರೀತಿ ನೀವು ಬರಿಬೇಕಾಗುತ್ತೆ. ಕ್ವಶನ್ ಟ್ಯಾಗ್ಸ್ಗೆ ಸಂಬಂಧಪಟ್ಟಂತೆ ಸೆಂಟೆನ್ಸ್ಗಳನ್ನು ಕೊಟ್ಟಿರ್ತಾರೆ, ಅಥವಾ ಫ್ರೇಮಿಂಗ್ ಕ್ವಶನ್ ಬಿಗಿನಿಂಗ್ ವಿತ್ ಡೂ ಫಾರ್ಮ್ ಈ ಒಂದು ಪ್ರಶ್ನೆ ಬರುತ್ತೆ. ಫ್ರೇಮಿಂಗ್ WH ಕ್ವಶನ್, ಒಂದು ಸೆಂಟೆನ್ಸನ್ನು ಕೊಟ್ಟು ಅಂಡರ್ಲೈನ್ ಮಾಡಿರೋ ವರ್ಡ್ಗೆ WH ಕ್ವಶನನ್ನು ಫ್ರೇಮ್ ಮಾಡಿ ಅಂತ ಕೊಟ್ಟಿರ್ತಾರೆ. ಮತ್ತು ಕೆಲವೊಂದಿಷ್ಟು ಸೆಂಟೆನ್ಸ್ನ ಸೆಗ್ಮೆಂಟ್ಸ್ಗಳನ್ನು ಕೊಟ್ಟು ಅವುಗಳನ್ನು ರೀಅರೇಂಜ್ ಮಾಡಿ ಮೀನಿಂಗ್ಫುಲ್ ಸೆಂಟೆನ್ಸನ್ನು ಬರೀರಿ ಅಂತೇಳಿ ಕೇಳ್ತಾರೆ. ಸೊ ಸುಮಾರು 4 ಅಂಕಗಳನ್ನು ನೀವು ಇಲ್ಲಿ ಪಡೆದುಕೊಳ್ಬೋದು. ಸೊ ಯಾವ ರೀತಿ ಈ ಒಂದು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಈ ರೀತಿಯಾಗಿ ಈ ಒಂದು ಮೇನ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ಕ್ವಶನ್ ನಂಬರ್ 27 ನಿಮಗೆ ಈ ಒಂದು ಪ್ರಶ್ನೆಗಳು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ, ಅಥವಾ ಕ್ವಶನ್ ನಂಬರ್ ಚೇಂಜ್ ಆಗ್ಬೋದು. ಬಟ್ ಈ ಒಂದು ಕ್ವಶನ್ಸ್ ಏನಿದಾವೋ ಇವುಗಳು ಡೆಫಿನೆಟ್ಲಿ ದೇ ವಿಲ್ ಕಮ್ ಇನ್ ಯುವರ್ ಎಕ್ಸಾಮಿನೇಷನ್. ಫಸ್ಟ್ ಕ್ವಶನ್ ನೋಡಿ, ಎಜುಕೇಷನ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆ್ಯಡ್ ಸೂಟಬಲ್ ಕ್ವಶನ್ ಟ್ಯಾಗ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಸೆಂಟೆನ್ಸ್ಗೆ ಕ್ವಶನ್ ಟ್ಯಾಗ್ ಮಾಡಬೇಕು. ಮೊದಲನೇದಾಗಿ ನೋಡಿ, ಯಾವುದೇ ಒಂದು ಕ್ವಶನ್ ಟ್ಯಾಗನ್ನು ಮಾಡಬೇಕು ಅಂದರೆ ಒಂದು ಹೆಲ್ಪಿಂಗ್ ವರ್ಬ್ ನಮಗೆ ಬೇಕಾಗುತ್ತೆ. ಈ ಒಂದು ಸೆಂಟೆನ್ಸಲ್ಲಿ ಆಲ್ರೆಡಿ ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ನೀವು ಗಮನಿಸಬಹುದು. ಅದನ್ನು ನಾವು ಸ್ಟಾರ್ಟಿಂಗಲ್ಲೇ ಬರೆದುಕೊಂಡು ಬಿಡಬೇಕು. ಮತ್ತು ಸೆಂಟೆನ್ಸಲ್ಲಿ ನೆಗೆಟಿವಾ ಅಥವಾ ಪಾಸಿಟಿವಾ ಅಂತಕ್ಕಂಥದ್ದನ್ನು ನೋಡಬೇಕು. ಸೆಂಟೆನ್ಸಲ್ಲಿ ನೆಗೆಟಿವ್ ವರ್ಡ್ ಯಾವುದಾದ್ರೂ ಇದೆನಾ ಚೆಕ್ ಮಾಡ್ಕೋಬೇಕು. ನೋಡಿ, ಎಜುಕೇಷನ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜನ್, ಇಲ್ಲೆಲ್ಲೂ ಕೂಡ ನೆಗೆಟಿವ್ ವರ್ಡ್ಸ್ ಆಗಿರ್ತಕ್ಕಂತಹ ನೋ ಇರ್ಬೋದು ಅಥವಾ ನಾಟ್ ಇರ್ಬೋದು, ಇಂತಹ ಪದಗಳು ಎಲ್ಲೂ ಕೂಡ ಇಲ್ಲ. ಸೊ ಇದೊಂದು ಪಾಸಿಟಿವ್. ಅದನ್ನು ನಾವೇನು ಮಾಡಬೇಕು ಅಂದರೆ ತೆಗೆದುಕೊಂಡಿರೋ ಹೆಲ್ಪಿಂಗ್ ವರ್ಬ್ ಮುಂದೆ ಬರೆದುಕೊಳ್ಬೇಕಾಗತ್ತೆ. ಕಾಂಟ್ರಾಕ್ಟೆಡ್ ಫಾರ್ಮಲ್ಲಿ ಇಸೆಂಟ್ ಅಂತ ಆಯ್ತು. ನೋಡಿ, ಇಸೆಂಟ್ ಆದಮೇಲೆ ಎಜುಕೇಷನ್ ಅಂತ ಇದೆ. ಈ ಒಂದು ಎಜುಕೇಷನ್ಗೆ ನಾವು ಯಾವ ಪ್ರನೌನನ್ನು ಬಳಸಬಹುದು ಅಂತೇಳಿ ನೋಡಬೇಕು. ಇಟ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತೆಗೆದುಕೊಳ್ತೇವೆ. ಇಸೆಂಟ್ ಇಟ್ ಅಂತೇಳಿ ಕೊನೆಗೆ ಕ್ವಶನ್ ಮಾರ್ಕ್ ಹಾಕಿದರೆ ನಿಮ್ಮ ಒಂದು ಕ್ವಶನ್ ಟ್ಯಾಗ್ ಸಿಗುತ್ತೆ. ಈ ರೀತಿ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡಬೇಕು. ಇನ್ನು ಸೆಕೆಂಡ್ ಕ್ವಶನ್, ಬರ್ಡ್ಸ್ ಸಿಂಗ್ ಆನ್ ಎವ್ರಿ ಟ್ರೀ ಅಂತ ಇದೆ. ಸೊ ಇಲ್ಲಿ ಡೂ ಫಾರ್ಮನ್ನು ಯೂಸ್ ಮಾಡಿಕೊಂಡು ಚೇಂಜ್ ಇನ್ ಟು ಕ್ವಶನ್ಸ್ ಬಿಗಿನಿಂಗ್ ವಿತ್ ರೈಟ್ ಫಾರ್ಮ್ ಅಂತ ಕೇಳ್ತಾರೆ. ಅಂದರೆ ನಾವು ಇಲ್ಲಿ ಕ್ವಶನ್ ಫ್ರೇಮ್ ಮಾಡಬೇಕು, ಅದು ಡೂದಿಂದ ಆರಂಭ ಆಗಬೇಕು ಕ್ವಶನ್. ಸೊ ಇಲ್ಲೇನು ಮಾಡಬೇಕು ನೋಡಿ, ಮೊದಲನೇದಾಗಿ ಸಬ್ಜೆಕ್ಟ್ ಮತ್ತು ವರ್ಬ್ಗಳನ್ನು ಗಮನಿಸಬೇಕು. ಬರ್ಡ್ಸ್ ಇದೆ, ಪ್ಲೂರಲ್ ಇದೆ. ಸಿಂಗ್ ನೋಡಿ, ಸಿಂಗ್ ಇರೋದ್ರಿಂದ ನಾವೇನು ತೆಗೆದುಕೊಳ್ಬೇಕು ಅಂದರೆ ಇದು ಪ್ರೆಸೆಂಟ್ ಫಾರ್ಮಲ್ಲಿ ಇರೋದ್ರಿಂದ ಡೂ ಅಂತೇಳಿ ತೆಗೆದುಕೊಳ್ಬೇಕು. ಮೊದಲನೇದು ನೋಡಿ, ಡೂ ಫಾರ್ಮ್ ಆಫ್ ವರ್ಬ್ಸ್ ಅಂದರೆ ಡೂ, ಡಿಡ್, ಪಾಸ್ಟ್ ಟೆನ್ಸ್ ಇದ್ದರೆ ಡಿಡ್, ಅಥವಾ ಪ್ರೆಸೆಂಟಲ್ಲೇ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದರೆ ಡಸನ್ನು ತೆಗೆದುಕೊಳ್ತೇವೆ. ಈ 3 ಪದಗಳನ್ನೇ ನಾವು ಡೂ ಫಾರ್ಮ್ ಆಫ್ ವರ್ಬ್ಸ್ ಅಂತ ಕರಿತೇವೆ. ಇಲ್ಲಿ ನಾವು ಸಿಂಗ್ ಅನ್ನೋದು ಪ್ರೆಸೆಂಟ್ ಫಾರ್ಮಲ್ಲಿ ಇರೋದ್ರಿಂದ ಡೂ ಅನ್ನೇ ತೆಗೆದುಕೊಳ್ತೇವೆ. ಡೂ, ನೆಕ್ಸ್ಟ್ ಏನು ಮಾಡ್ತೇವೆ, ಡೂ ತೆಗೆದುಕೊಂಡ ತಕ್ಷಣ ಸಬ್ಜೆಕ್ಟನ್ನು ಬರೆದುಕೊಳ್ತೇವೆ. ಡೂ, ಸ್ಮಾಲ್ ಲೆಟ್ರಲ್ಲಿ ಬರೆಯೋಣ. ಡೂ ಬರ್ಡ್ಸ್ ಸಿಂಗ್ ಆನ್ ಎವ್ರಿ ಟ್ರೀ, ಅಲ್ಲಿ ಏನಿದೆನೋ ಅದನ್ನೇ ಬರೀತೇವೆ. ಎವ್ರಿ ಟ್ರೀ ಅಂತ ಬರೆದು ಕ್ವಶನ್ ಮಾರ್ಕನ್ನು ಹಾಕಬೇಕು. ಇಷ್ಟು ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೆಕೆಂಡ್ ಒನ್ ನೋಡಿ, ದ ಗಾಡೆಸ್ ಸ್ಟುಡ್ ಬಿಫೋರ್ ಮಾರ ಅಂತ ಇದೆ. ಫ್ರೇಮ್ WH ಕ್ವಶನ್ಸ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್ ಅಂತ ಇದೆ. ಸೊ ಇಲ್ಲಿ ದ ಗಾಡೆಸ್ಗೆ ಅಂಡರ್ಲೈನ್ ಮಾಡಲಾಗಿದೆ, ಅದಕ್ಕೆ ನಾವು ಕ್ವಶನನ್ನು ಫ್ರೇಮ್ ಮಾಡಬೇಕು. ನೋಡಿ, ಮಾರಾನ ಮುಂದೆ ದೇವತೆ ನಿಂತಿದ್ದಳು ಅಂತಕ್ಕಂಥ ಸೆಂಟೆನ್ಸ್ ಇಲ್ಲಿ ನಮಗೆ ಸಿಗುತ್ತೆ. ಯಾರು ನಿಂತಿದ್ರು ಅಂಥೇಳಿ ನಾವು ಯಾರು ಅಂತಕ್ಕಂತಹ ಒಂದು ಕ್ವಶನನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಅದನ್ನೇ ನಾವು ಇಂಗ್ಲೀಷಲ್ಲಿ ಹೂ ಅಂತೇಳಿ ಕರಿತೀವಲ್ವಾ. ಸೊ ಹೂ ಅಂತ ಈ ದ ಗಾಡೆಸನ್ನು ರೀಪ್ಲೇಸ್ ಮಾಡಿ ಉಳಿದಿರೋದನ್ನು ಆ್ಯಸ್ ಇಟ್ ಈಸ್ ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ. ಹೂ ಸ್ಟುಡ್ ಬಿಫೋರ್ ಮಾರ ಅಂತ ಬರೆದು ಕೊನೆಗೆ ಕ್ವಶನ್ ಮಾರ್ಕನ್ನು ಕೂಡ ಹಾಕಲೇಬೇಕು. ಇನ್ನು ಫೋರ್ತ್ ಒನ್ ನೋಡಿ, ದ ಎಕ್ಸ್ಪೆನ್ಸ್ ಬಟ್ ಈಸ್ ವರ್ತ್ ಪೀಸ್ ಈಸ್ ಕಾಸ್ಟ್ಲಿ. ಈ ರೀತಿ ಸೆಗ್ಮೆಂಟ್ ಏನಾಗಿದೆ, ಜಂಬಲ್ ಆಗಿದೆ, ಅದನ್ನು ನಾವು ರೀಅರೇಂಜ್ ಮಾಡಬೇಕು. ಮೊದಲಿಗೆ ಬರ್ತಕ್ಕಂಥದ್ದು ಪೀಸ್ ಈಸ್ ಕಾಸ್ಟ್ಲಿ, ಮೊದಲನೇ ಒಂದು ಪಾರ್ಟ್ ಆಗಿರುತ್ತೆ. ಬಟ್ ಈಸ್ ವರ್ತ್ ದ ಎಕ್ಸ್ಪೆನ್ಸ್, ಸೆಕೆಂಡ್ ಒನ್, ಥರ್ಡ್ ಒನ್. ಈ ರೀತಿ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್ಸ್. ಸೊ ಈ ರೀತಿಯ ಪ್ರಶ್ನೆಗಳನ್ನು ಯಾವ ರೀತಿ ಸಾಲ್ವ್ ಮಾಡೋದು, ಇನ್ನೊಂದಿಷ್ಟು ಎಕ್ಸಾಂಪಲ್ಸನ್ನು ತೆಗೆದುಕೊಂಡು ಇಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಆ್ಯಡ್ ಕ್ವಶನ್ ಟ್ಯಾಗ್ಸ್ ಟು ದ ಫಾಲೋಯಿಂಗ್ ಸೆಂಟೆನ್ಸಸ್. ಕ್ವಶನ್ ಟ್ಯಾಗ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು.
ದೇ ಟ್ರೈಡ್ ಟು ಅಪ್ಲಿಫ್ಟ್ ದ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ ಅಂತ ಸೆಂಟೆನ್ಸ್ ಇದೆ. ನೋಡಿ ವಿದ್ಯಾರ್ಥಿಗಳೇ, ಯಾವುದೇ ಒಂದು ಹೆಲ್ಪಿಂಗ್ ವರ್ಬ್ ಈ ಸೆಂಟೆನ್ಸಲ್ಲಿ ನಮಗೆ ಕಾಣಿಸ್ತಾ ಇಲ್ಲ ಅಲ್ವಾ. ಸೊ ಈಗ ನಾವೇನು ಮಾಡಬೇಕು, ಮೇನ್ ವರ್ಬ್ ಆಗಿರ್ತಕ್ಕಂತಹ ಟ್ರೈಡನ್ನು ಗಮನಿಸಬೇಕು. ಇದು ನೋಡಿ ಪಾಸ್ಟ್ ಟೆನ್ಸಲ್ಲಿದೆ. ಪಾಸ್ಟ್ ಟೆನ್ಸಲ್ಲಿದ್ದರೆ ನಾವು ಡಿಡ್ಡನ್ನು ತೆಗೆದುಕೊಂಡು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡ್ತೇವೆ. ಸೊ ಇಲ್ಲಿ ಡಿಡ್ ಅಂತ ಸ್ಟಾರ್ಟಿಂಗ್ ತೆಗೆದುಕೊಳ್ತೇವೆ. ಡಿಡ್ ಮತ್ತು ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಆಗಿರ್ತಕ್ಕಂತಹ ನೋ, ನಾಟ್, ನೈದರ್ ಈ ರೀತಿಯ ಪದಗಳೆಲ್ಲ ಸೊ ಡಿಡ್ಗೆ ನಾಟನ್ನು ಇಲ್ಲೇ ಸೇರಿಸ್ಕೊಳ್ತೇವೆ ಕಾಂಟ್ರಾಕ್ಟೆಡ್ ಫಾರ್ಮಲ್ಲಿ. ಡಿಡೆಂಟ್ ಅಂತ ಆಯಿತು. ದೇ ಅಂತಕ್ಕಂತಹ ಸಬ್ಜೆಕ್ಟ್ ಏನಿದೆನೋ ಅದೇ ಸಬ್ಜೆಕ್ಟನ್ನೇ ಪ್ರೊನೌನ್ ಫಾರ್ಮಲ್ಲಿ ಇರೋದ್ರಿಂದ ಆ್ಯಸ್ ಇಟ್ ಈಸ್ ಬಳಸ್ಕೊಳ್ತೇವೆ. ಡಿಡೆಂಟ್ ದೇ ಅಂತೇಳಿ ಕ್ವಶನ್ ಟ್ಯಾಗ್ ಸಿಗುತ್ತೆ ಫಸ್ಟ್ ಸೆಂಟೆನ್ಸ್ಗೆ. ಸೆಕೆಂಡ್ ಸೆಂಟೆನ್ಸ್ ನೋಡಿ, ಶಿ ವಾಸ್ ನೆವರ್ ಆನ್ ಟೈಮ್ ಫಾರ್ ಹರ್ ಕ್ಲಾಸ್ ಅಂತ ಇದೆ. ಗಮನಿಸಿ ವಿದ್ಯಾರ್ಥಿಗಳೇ, ಈ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಆಗಿದೆ. ಯಾಕೆಂದರೆ ನೆವರ್ ಅಂತಕ್ಕಂತಹ ಪದ ಏನಿದೆನೋ ನೆಗೆಟಿವ್ ಮೀನಿಂಗ್ ಕೊಡುತ್ತೆ ಮತ್ತು ಹೆಲ್ಪಿಂಗ್ ವರ್ಬ್ ಆಲ್ರೆಡಿ ಇದೆ ವಾಸ್ ಅಂತಕ್ಕಂಥದ್ದು. ಸೊ ವಾಸ್ ಅಂತೇಳಿ ನಾವು ಹೆಲ್ಪಿಂಗ್ ವರ್ಬ್ ತೆಗೆದುಕೊಂಡು ಇಲ್ಲಿ ನಾಟನ್ನು ಸೇರಿಸೋ ಹಾಗಿಲ್ಲ. ಮತ್ತು ಸಬ್ಜೆಕ್ಟ್ ನೋಡಿ, ಶಿ ಅನ್ನೋದು ಪ್ರೊನೌನ್ ಫಾರ್ಮಲ್ಲಿ ಇರೋದ್ರಿಂದ ಶಿ ಅಂತಾನೆ ತೆಗೆದುಕೊಳ್ತೇವೆ. ವಾಜ್ ಶಿ. ಒಂದು ವೇಳೆ ಈ ಸೆಂಟೆನ್ಸಲ್ಲಿ ಶಿ ಬದಲಾಗಿ ಯಾವುದಾದ್ರೂ ಹುಡುಗಿ ಹೆಸರು ಇದ್ದಿದ್ರೂ ಕೂಡ, ಫಾರ್ ಎಕ್ಸಾಂಪಲ್ ಮಧು ಇರ್ಬೋದು, ನಯನ ಇರ್ಬೋದು, ಹೇಮಾ ಇರ್ಬೋದು, ಈ ರೀತಿಯ ಹೆಸರುಗಳು ಇದ್ದರೆ ಆಗಲೂ ಕೂಡ ನಾವು ಪ್ರೊನೌನ್ ಶಿಯನ್ನೇ ಬಳಸ್ಕೋಬೇಕು. ಪ್ರೊನೌನಲ್ಲಿ ಹೆಸರುಗಳನ್ನು ಬರೆದುಕೊಳ್ಬಾರ್ದು, ನೆನಪಿಟ್ಕೊಳ್ಳಿ. ಇನ್ನು ಥರ್ಡ್ ಒನ್, ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್ ಇದೆ. ಇಲ್ಲಿ ನೋಡಿ ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಆಲ್ರೆಡಿ ಅಲ್ಲೇ ಸಿಗೋ ಕಾರಣ ಅದನ್ನೇ ತೆಗೆದುಕೊಳ್ತೇವೆ ಈಸ್ ಅಂತೇಳಿ. ಬಟ್ ನೆಗೆಟಿವ್ ವರ್ಡ್ ಎಲ್ಲೂ ಇಲ್ಲ, ಸೊ ಇಲ್ಲಿ ನಾಟ್ ಅಂತ ಸೇರಿಸ್ಕೋಬೇಕು. ಈಸೆಂಟ್ ಆಯಿತು. ಹೀ ಇರೋ ಪ್ರೊನೌನನ್ನು ಆ್ಯಸ್ ಇಟ್ ಈಸ್ ಹೀ ಅಂತಲೇ ಬಳಸ್ಕೊಳ್ತೇವೆ, ಈಸೆಂಟ್ ಹೀ ಅಂತೇಳಿ. ಇನ್ನು ಫೋರ್ತ್ ಒನ್, ದೇ ಕ್ಯಾನ್ ಸ್ಪೀಕ್ ಫ್ಲೂಯೆಂಟ್ಲಿ. ಇಲ್ಲಿ ಮಾಡಲ್ ವರ್ಬ್ ಆಗಿರ್ತಕ್ಕಂತಹ ಕ್ಯಾನ್ ಇದೆ. ಸೊ ಅದನ್ನೇ ತೆಗೆದುಕೊಂಡು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡ್ತೇವೆ. ಕ್ಯಾನ್ ನೋಡಿ, ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ, ಸೊ ಕಾಂಟ್ ಅಂತ ಆಗುತ್ತೆ. ಕಾಂಟ್. ದೇ ಅಂತಕ್ಕಂತಹ ಸಬ್ಜೆಕ್ಟ್ ಏನಿದೆ ನಾವು ಪ್ರೊನೌನ್ ಫಾರ್ಮಲ್ಲಿ ಆ್ಯಸ್ ಇಟ್ ಈಸ್ ಬಳಸ್ಕೊಳ್ತೇವೆ. ಫಿಫ್ತ್ ಒನ್, ಮಧುಮತಿ ಸಿಂಗ್ಸ್ ಮೆಲೋಡಿಯಸ್ಲಿ ಅಂತ ಇದೆ. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ವಿದ್ಯಾರ್ಥಿಗಳೇ, ಆದರೆ ಇಲ್ಲಿ ಗಮನಿಸಿ ಸಿಂಗ್ಸ್ ಅಂತಕ್ಕಂತಹ ವರ್ಬ್ ಇದೆ ನೋಡಿ. ಸಿಂಗ್ಸ್ ಅಂತಕ್ಕಂಥದ್ದು ಇಲ್ಲಿ ಮಧುಮತಿ ಇರೋದ್ರಿಂದ ಎಸ್ ಅನ್ನು ವರ್ಬ್ಗೆ ನಾವು ಸೇರಿಸಿದ್ದೇವೆ. ಈ ರೀತಿ ವರ್ಬ್ಗೆ ಎಸ್ ಸೇರಿಕೊಂಡಿದ್ರೆ ಆಗ ನಾವೇನು ಮಾಡಬೇಕು ಅಂದರೆ ಡಸ್ ಅನ್ನು ತೆಗೆದುಕೊಳ್ತೇವೆ. ಡಸ್ ಮತ್ತು ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ. ಡಸಂಟ್, ಮಧುಮತಿ ಆಗಿರೋದ್ರಿಂದ ಹುಡುಗಿ ಹೆಸರು ಆಗಿರೋದ್ರಿಂದ ಶಿ ಅಂತೇಳಿ ಬರಿತೇವೆ. ಡಸಂಟ್ ಶಿ. ಸಿಕ್ಸ್ತ್ ಒನ್, ಮದರ್ ಅರ್ತ್ ವುಡಂಟ್ ಫ್ಲೀ ಶೌಟಿಂಗ್ ಫಾರ್ ಎ ಬಾತ್. ಸೊ ಇಲ್ಲಿ ನೋಡಿ, ಇಲ್ಲೂ ಕೂಡ ವುಡ್ ಅಂತಕ್ಕಂತಹ ಮಾಡಲ್ ವರ್ಬನ್ನು ನಾವು ಗಮನಿಸ್ತೇವೆ, ಅದನ್ನು ತೆಗೆದುಕೊಳ್ಬೇಕು. ವುಡ್ ಅಂತ ತೆಗೆದುಕೊಳ್ತೇವೆ. ಬಟ್ ಇಲ್ಲಿ ನಾಟನ್ನು ಸೇರಿಸೋ ಹಾಗಿಲ್ಲ, ಯಾಕೆಂದರೆ ಇಲ್ಲಿ ಆಲ್ರೆಡಿ ಸ್ಟೇಟ್ಮೆಂಟಲ್ಲೇ ನಾಟ್ ಇರೋದ್ರಿಂದ ವುಡ್ ಆಯಿತು. ಇನ್ನು ಸಬ್ಜೆಕ್ಟ್ ನೋಡಿ, ಮದರ್ ಅರ್ತ್ ಅಂತ ಇದೆ. ಸೊ ಮದರ್ ಅನ್ನೋ ಪದ ಇರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಶಿ ಅಂತೇಳಿ ತೆಗೆದುಕೊಳ್ತೇವೆ. ವುಡ್ ಶಿ ಕ್ವಶನ್ ಮಾರ್ಕ್. ಸೆವೆಂತ್ ಒನ್, ದ ಎಲಿಫೆಂಟ್ ವಾಸ್ ಒನ್ ಆಫ್ ದ ಹೈ ಮಿನಿಸ್ಟರ್ಸ್ ಆಫ್ ದ ಜಂಗಲ್ ಅಂತ ಇದೆ. ವಾಸ್ ಇರೋದ್ರಿಂದ ವಾಸನ್ನೇ ತೆಗೆದುಕೊಳ್ತೇವೆ. ವಾಸ್ ಮತ್ತು ನೆಗೆಟಿವ್ ವರ್ಡ್ ಇಲ್ಲ, ಸೊ ನಾಟ್ ಅಂತ ಸೇರಿಸ್ತೇವೆ. ವಾಸಂಟ್. ದ ಎಲಿಫೆಂಟ್ ಇರೋದ್ರಿಂದ ವಾಸಂಟ್ ಇಟ್ ಕ್ವಶನ್ ಮಾರ್ಕ್. ಏಯ್ತ್ ಒನ್, ಇಟ್ ವಾಸಂಟ್ ಎ ಗುಡ್ ಚಾಯ್ಸ್ ಇದೆ. ವಾಸ್ ಇದೆ ವಿದ್ಯಾರ್ಥಿಗಳೇ ಹೆಲ್ಪಿಂಗ್ ವರ್ಬ್. ಸೊ ವಾಸನ್ನು ತೆಗೆದುಕೊಳ್ತೇವೆ, ನಾಟನ್ನು ಸೇರಿಸೋ ಹಾಗಿಲ್ಲ, ಬಿಕಾಸ್ ಆಲ್ರೆಡಿ ದಟ್ ನಾಟ್ ಈಸ್ ಇನ್ ದ ಸ್ಟೇಟ್ಮೆಂಟ್. ವಾಸ್ ಇಟ್ ನೋಡಿ, ಪ್ರೊನೌನ್ ಇಟ್ ಇರೋದ್ರಿಂದ ಆ್ಯಸ್ ಇಟ್ ಈಸ್ ಬಳಸ್ತೇವೆ. ಇನ್ನು ನೈನ್ತ್ ಒನ್, ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಪಾರ್ಕ್ ಅಂತ ಇದೆ. ಇಲ್ಲಿ ಆರ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇದೆ. ಸೊ ಆರ್ ಅನ್ನೇ ತೆಗೆದುಕೊಳ್ಳಿ. ಆರಂಟ್, ನಾಟನ್ನು ಸೇರಿಸ್ತೇವೆ, ಯಾಕೆಂದರೆ ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ. ಆರಂಟ್. ದ ಚಿಲ್ಡ್ರನ್ಗೆ ಪ್ರೊನೌನ್ ದೇ ಅನ್ನು ಬಳಸ್ತೇವೆ, ಪ್ಲೂರಲ್ ಆಗಿರೋದ್ರಿಂದ. ಆರಂಟ್ ದೇ. ಟೆಂತ್ ಒನ್, ಎಜುಕೇಷನ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜನ್ ಅಂತ ಇದೆ. ಸೊ ಈಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇದೆ. ಇಸಂಟ್ ಎಜುಕೇಷನ್ ಆಗಿರೋದ್ರಿಂದ ಸಬ್ಜೆಕ್ಟ್ ಇಟ್ ಅಂತ ಬಳಸ್ತೇವೆ. ಇಸಂಟ್ ಇಟ್. 11th ಒನ್, ದ ಬರ್ಡ್ ಕೆನಾಟ್ ಸಿಟ್ ಇನ್ ಎ ಕೇಜ್ ಆ್ಯಂಡ್ ಸಿಂಗ್ ಅಂತ ಇದೆ. ಕ್ಯಾನ್ ನಾಟ್ ಅಂತ ಇದೆ ನೋಡಿ, ಕ್ಯಾನ್ ತೆಗೆದುಕೊಳ್ತೇವೆ, ನಾಟನ್ನು ತೆಗೆದುಕೊಳ್ಳೋ ಹಾಗಿಲ್ಲ, ಸ್ಟೇಟ್ಮೆಂಟಲ್ಲೇ ಇರೋದ್ರಿಂದ. ಕ್ಯಾನ್. ದ ಬರ್ಡ್ ಇರೋದ್ರಿಂದ ಪ್ರೊನೌನ್ ಇಟ್ಟನ್ನು ಬಳಸ್ತೇವೆ. ಕ್ಯಾನ್ ಇಟ್. 12th ಒನ್, ನಯನ ಡಸಂಟ್ ಲೈಕ್ ಕಾಫಿ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಡಸಂಟ್ ಅಂತ ಇದೆ. ಸೊ ಇಲ್ಲಿ ಕೇವಲ ಡಸ್ ಅನ್ನು ಮಾತ್ರ ತೆಗೆದುಕೊಳ್ಳಿ, ಡಸ್ ನಾಟನ್ನು ಸೇರಿಸೋ ಹಾಗಿಲ್ಲ. ನಯನ ಇರೋದ್ರಿಂದ ಶಿ ಅಂತೇಳಿ ತೆಗೆದುಕೊಳ್ತೇವೆ ಸೆಂಟೆನ್ಸನ್ನು. ಡಸ್ ಶಿ. ಸೊ ಈ ರೀತಿ ಪ್ರೊನೌನ್ ತೆಗೆದುಕೊಂಡು ನಾವು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡ್ತೇವೆ. ಸೊ ಈ ರೀತಿ ನೀವೇನು ಮಾಡಬೇಕು ಅಂದರೆ ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಬೇಕು ಅಂದರೆ ಸೆಂಟೆನ್ಸಲ್ಲಿ ಇರತಕ್ಕಂತಹ ವರ್ಬ್ ಅಥವಾ
ಹೆಲ್ಪಿಂಗ್ ವರ್ಬನ್ನು ಬಳಸಿಕೊಂಡು ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ನೋಡಿಕೊಂಡು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಬೇಕು. ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕೋದನ್ನು ಕೂಡ ಮರೆಯೋ ಹಾಗಿಲ್ಲ. ಇನ್ನು ಚೇಂಜ್ ಇಂಟು ಕ್ವಶನ್ಸ್ ಬಿಗಿನಿಂಗ್ ವಿತ್ ದ ರೈಟ್ ಫಾರ್ಮ್ ಆಫ್ ಡೂ ಅಂತಕ್ಕಂತಹ ಕ್ವಶನ್ಸ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಬರ್ಡ್ಸ್ ಸಿಂಗ್ ಆನ್ ಎವ್ರಿ ಟ್ರೀ ಅಂತ ಇದೆ. ಇಲ್ಲಿ ವರ್ಬನ್ನು ಗಮನಿಸಿ, ಸಿಂಗ್ ಅಂತ ಇದೆ. ಸೊ ಇದು ಪ್ರೆಸೆಂಟ್ ಫಾರ್ಮಲ್ಲಿದೆ. ಡು ಅಂತ ನಾವು ಯೂಸ್ ಮಾಡ್ತೇವೆ. ಡು ಬರ್ಡ್ಸನ್ನು ಆ್ಯಸ್ ಇಟ್ ಈಸ್ ಆಲ್ರೆಡಿ ಈ ಸೆಂಟೆನ್ಸನ್ನು ನಿಮ್ಗೆ ಹೇಳಿದ್ದೇನೆ. ಡು ಬರ್ಡ್ಸ್ ಸಿಂಗ್ ಆನ್ ಎವ್ರಿ ಟ್ರೀ ಇರೋದು ಆ್ಯಸ್ ಇಟ್ ಈಸ್ ಬರೀತೇವೆ. ಕೊನೆಗೆ ಕ್ವಶನ್ ಮಾರ್ಕ್ನ ಹಾಕಿದ್ದೇವೆ. ಇನ್ನು ಸೆಕೆಂಡ್ ಒಂದು ನೋಡಿ, ಎ ವಿಸಿಟರ್ ಕೇಮ್ ಟು ಸಿ ಮಾರಾ ಅಂತ ಇದೆ. ಕೇಮ್ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳೇ ವರ್ಬ್ ಪಾಸ್ಟ್ ಟೆನ್ಸಲ್ಲಿದ್ದರೆ ಡಿಡ್ಡನ್ನು ತೆಗೆದುಕೊಳ್ಬೇಕಾಗತ್ತೆ, ನೆನಪಿಟ್ಕೊಳ್ಳಿ. ಸೊ ಇಲ್ಲಿ ಡಿಡ್ ಅಂತೇಳಿ ಸ್ಟಾರ್ಟಿಂಗಲ್ಲೇ ನಾವು ಡೂ ಫಾರ್ಮ್ ಆಫ್ ವರ್ಬನ್ನು ಬರೆದುಕೊಳ್ತೇವೆ. ಡಿಡ್ ಆದಮೇಲೆ ಸಬ್ಜೆಕ್ಟನ್ನು ಬರೆದುಕೊಳ್ತೇವೆ. ಡಿಡ್ ಎ ವಿಸಿಟರ್. ಇನ್ನು ಕೇಮ್ ಇರೋದನ್ನು ಕಮ್ ಅಂತ ಬರೀಬೇಕು, ಯಾಕೆಂದರೆ ಇಲ್ಲಿ ಆಲ್ರೆಡಿ ಪಾಸ್ಟ್ ಟೆನ್ಸಲ್ಲಿ ಡಿಡ್ ಅನ್ನೋ ವರ್ಬನ್ನು ತೆಗೆದುಕೊಂಡಿರ್ತೇವೆ. ಸೊ ಕೇಮ್ ಇರೋದನ್ನು ಕಮ್ ಅಂತ ಬರಿತೇವೆ. ಟು ಸಿ ಮಾರ, ಆಬ್ಜೆಕ್ಟ್ ಏನಿದೆನೋ ಮಾರ ಆ್ಯಸ್ ಇಟ್ ಈಸ್ ಬರೀಬೇಕು. ಮಾರ ಕ್ವಶನ್ ಮಾರ್ಕ್. ಥರ್ಡ್ ಒನ್, ದ ಪೋಯೆಟ್ ವಿಶಸ್ ಟು ಬಿ ಎ ಟ್ರೀ ಅಂತ ಇದೆ. ವಿಶಸ್ ಅಂತ ಇದೆ ವಿದ್ಯಾರ್ಥಿಗಳೇ, ವರ್ಬನ್ನು ಗಮನಿಸಿ. ಸೊ ಇಲ್ಲಿ ವರ್ಬ್ಗೆ ಎಸ್ ಸೇರಿಕೊಂಡಿದೆ. ಸೊ ಈ ರೀತಿ ಇದ್ದಾಗ ನಾವೇನು ಮಾಡಬೇಕು ಅಂದರೆ ಡಸನ್ನು ತೆಗೆದುಕೊಂಡು ಕ್ವಶನನ್ನು ಫ್ರೇಮ್ ಮಾಡ್ತೇವೆ. ಸೊ ಇಲ್ಲಿ ಡಸನ್ನು ಸ್ಟಾರ್ಟಿಂಗಲ್ಲೇ ಬರ್ಕೊಳ್ತೇವೆ. ದ ಪೋಯೆಟ್ ಸಬ್ಜೆಕ್ಟ್ ಏನಿದೆನೋ ಅದನ್ನು ನೆಕ್ಸ್ಟ್ ಬರೆದುಕೊಳ್ತೇವೆ. ಡಸ್ ದ ಪೋಯೆಟ್ ವಿಶಸ್ ಇರೋದನ್ನು ಕೇವಲ ವಿಶ್ ಅಂತೇಳಿ ಬರಿತೀವಿ. ಮತ್ತು ಟು ಬಿ ಎ ಟ್ರೀ ಆ್ಯಸ್ ಇಟ್ ಈಸ್ ಬರಿತೇವೆ. ಟು ಬಿ ಅ ಟ್ರೀ ಕ್ವಶನ್ ಮಾರ್ಕ್. ಫೋರ್ತ್ ಒನ್, ಚಂದ್ರು ಪ್ಲಕ್ಡ್ ಸಮ್ ಲೀವ್ಸ್ ಅಂತ ಇದೆ. ಪ್ಲಕ್ಡ್ ನೋಡಿ ವರ್ಬನ್ನು ಗಮನಿಸಿ, ಪಾಸ್ಟ್ ಟೆನ್ಸ್ ಇದೆ. ಸೊ ನಾವು ಡಿಡ್ಡನ್ನು ತೆಗೆದುಕೊಂಡು ಈಗ ಕ್ವಶನನ್ನು ಫ್ರೇಮ್ ಮಾಡಬೇಕು. ಸೊ ಸ್ಟಾರ್ಟಿಂಗಲ್ಲಿ ಡಿಡ್ ಅಂತ ಬರೆದುಕೊಳ್ತೇವೆ. ಡಿಡ್ ಚಂದ್ರು ಇರೋದನ್ನು ಸಬ್ಜೆಕ್ಟನ್ನು ಆ್ಯಸ್ ಇಟ್ ಈಸ್ ಬರೆದುಕೊಳ್ತೇವೆ. ಡಿಡ್ ಚಂದ್ರು ಪ್ಲಕ್ಡ್ ಇರೋದನ್ನು ಗಮನಿಸಿ ಕರೆಕ್ಟಾಗಿ, ಪ್ಲಕ್ ಅಂತ ಮಾತ್ರ ಬರೀಬೇಕು. ಪ್ಲಕ್ ಸಮ್ ಲೀವ್ಸ್, ಆಬ್ಜೆಕ್ಟ್ ಇರೋದನ್ನು ಆ್ಯಸ್ ಇಟ್ ಈಸ್ ಬರಿತೇವೆ. ಕೊನೆಗೆ ಕ್ವಶನ್ ಮಾರ್ಕ್. ಇನ್ನು ಫಿಫ್ತ್ ಒನ್, ದ ಕ್ರೀಪರ್ ಅಪಿಯರ್ಸ್ ಓನ್ಲಿ ಇನ್ ದ ರೈನಿ ಸೀಸನ್ ಇದೆ. ಅಪಿಯರ್ಸನ್ನು ಗಮನಿಸಿ, ವರ್ಬ್ಗೆ ಎಸ್ ಸೇರಿಕೊಂಡಿರೋ ಕಾರಣ ಡಸನ್ನು ತೆಗೆದುಕೊಂಡು ಕ್ವಶನನ್ನು ಫ್ರೇಮ್ ಮಾಡ್ತೇವೆ. ಸೊ ಡಸ್ ದ ಕ್ರೀಪರ್ ಸಬ್ಜೆಕ್ಟ್ ಏನಿದ್ದಾನೋ ಆ್ಯಸ್ ಇಟ್ ಈಸ್ ಬರೆದುಕೊಳ್ತೇವೆ. ಡಸ್ ದ ಕ್ರೀಪರ್. ಅಪಿಯರ್ಸ್ ಇರೋದನ್ನು ಗಮನಿಸಿ, ಅಪಿಯರ್ ಅಂತ ಮಾತ್ರ ಬರಿತೇವೆ. ವರ್ಬ್ಗೆ ಎಸ್ ಅನ್ನು ಸೇರಿಸ್ಬಿಡಿ, ಯಾಕೆಂದರೆ ಇಲ್ಲಿ ಆಲ್ರೆಡಿ ಡಸನ್ನು ಬರೆದಿರೋದ್ರಿಂದ. ಅಪಿಯರ್ ಓನ್ಲಿ ಇನ್ ದ ರೈನಿ ಸೀಸನ್ ಅಂತ ಬರೆದು ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕ್ತೇವೆ. ಇನ್ನು ನೆಕ್ಸ್ಟ್ ಸಿಕ್ಸ್ತ್ ಒನ್ ನೋಡಿ, ದ ಲಯನ್ ವಾಂಟೆಡ್ ಟು ಹ್ಯಾವ್ ಪೀಸ್ ಇನ್ ಹಿಸ್ ಕಿಂಗ್ಡಮ್ ಇದೆ. ವಾಂಟೆಡ್ ಅಂತಕ್ಕಂತಹ ವರ್ಬನ್ನು ಗಮನಿಸಿ, ಪಾಸ್ಟ್ ಟೆನ್ಸಲ್ಲಿದೆ. ಸೊ ನಾವು ಡಿಡ್ಡನ್ನು ತೆಗೆದುಕೊಂಡು ಕ್ವಶನನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಸೊ ಡಿಡ್ ಸಬ್ಜೆಕ್ಟನ್ನು ಬರೆದುಕೊಳ್ಬೇಕು. ನೆಕ್ಸ್ಟ್ ಡಿಡ್ ದ ಲಯನ್. ವಾಂಟೆಡ್ ಇರೋದನ್ನು ವಾಂಟ್ ಅಂತ ಮಾತ್ರ ಬರಿತೇವೆ. ವಾಂಟ್ ಟು ಹ್ಯಾವ್ ಪೀಸ್ ಇನ್ ಹಿಸ್ ಕಿಂಗ್ಡಮ್ ಇರೋದನ್ನು ಕೊನೆಗೆ ಆ್ಯಸ್ ಇಟ್ ಈಸ್ ಬರೆದು ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಿ. ಸೆವೆಂತ್ ಒನ್, ಮಾರ ಟೈಡ್ ದ ಕ್ರೀಪರ್ ಟು ಎ ನಿಯರ್ ಬೈ ಟ್ರೀ ಇದೆ. ಟೈಡ್ ಇದೆ ನೋಡಿ, ಪಾಸ್ಟ್ ಟೆನ್ಸಲ್ಲಿರೋ ಕಾರಣ ಡಿಡ್ಡನ್ನು ತೆಗೆದುಕೊಳ್ಬೇಕು. ಸೊ ಡಿಡ್ ಮಾರ ಟೈಡ್ ಇರೋದನ್ನು ಕೇವಲ ಟೈ ಅಂತ ಬರೀತೇವೆ. ಟೈ ದ ಕ್ರೀಪರ್ ಟು ಎ ನಿಯರ್ ಬೈ ಟ್ರೀ ಆ್ಯಸ್ ಇಟ್ ಈಸ್ ಕೊನೆಗೆ ಬರೆದು ಕ್ವಶನ್ ಮಾರ್ಕನ್ನು ಹಾಕಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಏಯ್ತ್ ಒನ್ ನೋಡಿ, ಬಾಬರ್ ಅಲಿ ಗೋಸ್ ಟು ಸ್ಕೂಲ್ ಬೈ ಆಟೋ ಇದೆ. ಸೊ ಇಲ್ಲಿ ಗೋಸ್ ಅಂತಕ್ಕಂತಹ ವರ್ಬನ್ನು ಗಮನಿಸಿ, ವರ್ಬ್ಗೆ ಎಸ್ ಸೇರಿಕೊಂಡಿದೆ. ಸೊ ನಾವು ಡಸನ್ನು ತೆಗೆದುಕೊಂಡು ಫ್ರೇಮ್ ಮಾಡಬೇಕಾಗುತ್ತೆ. ಸೊ ಡಸ್ ಬಾಬರ್ ಅಲಿ ಇರೋ ಸಬ್ಜೆಕ್ಟನ್ನ ಆ್ಯಸ್ ಇಟ್ ಈಸ್ ಬರಿತೇವೆ. ಬಾಬರ್ ಅಲಿ. ಗೋಸ್ ಇರೋದನ್ನು ಕೇವಲ ಗೋ ಅಂತ ಬರಿಬೇಕು. ಗೋ ಟು ಸ್ಕೂಲ್ ಬೈ ಆಟೋ ಬರೆದು ಕೊನೆಗೆ ಕ್ವಶನ್ ಮಾರ್ಕ್. ನೈನ್ತ್ ಒನ್, ಭೀಮಾ ಕೆಪ್ಟ್ ಮಾರ ಇನ್ ಜೈಲ್ ಅಂತ ಇದೆ. ಸೊ ಕೆಪ್ಟ್ ಅನ್ನೋದು ಪಾಸ್ಟ್ ಟೆನ್ಸ್ ಆಗಿದೆ. ಕೀಪ್ ಕೆಪ್ಟ್ ಅಂತ ಹೇಳ್ತೇವೆ. ಸೊ ಡಿಡ್ ಅಂತಕ್ಕಂತಹ ವರ್ಬನ್ನು ತೆಗೆದುಕೊಳ್ಬೇಕಾಗುತ್ತೆ. ಡಿಡ್ ಸಬ್ಜೆಕ್ಟ್ ಭೀಮಾ
ಕೆಪ್ಟ್ ಇರೋದನ್ನು ಈಗ V1 ಅಲ್ಲಿ ಬರೀಬೇಕು. ಕೀಪ್ ಮಾರಾ ಇನ್ ಜೈಲ್ ಅಂಥೇಳಿ ಕ್ವಶನ್ನ ಫ್ರೇಮ್ ಮಾಡ್ತೇವೆ. 10th ಒನ್, ದ ಮ್ಯಾನ್ ಇನ್ನೋಸೆಂಟ್ಲಿ ವೇಟ್ಸ್ ಫಾರ್ ಹಿಸ್ ಅಪಾರ್ಚುನಿಟಿ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿರುವ ಈ ಪ್ರಶ್ನೆಗೆ ನೀವೇ ಉತ್ತರವನ್ನು ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ವೇಟ್ಸ್ ಇದೆ, ಬೇಕಾದರೆ ಕ್ಲೂ ಕೊಡ್ತೇನೆ, ನೀವು ಡಸ್ ಅಂತೇಳಿ ತೆಗೆದುಕೊಳ್ಬೇಕು. ಡಸ್ ಅಂತಕ್ಕಂತಹ ವರ್ಬಿಂದ ಸ್ಟಾರ್ಟ್ ಮಾಡಿ ಸೆಂಟೆನ್ಸನ್ನು, ನೀವೇ ಕ್ವಶನನ್ನು ಫ್ರೇಮ್ ಮಾಡಿ. 11th ಒನ್, ಹೀ ಸ್ಪೆಂಟ್ ಹಿಸ್ ಚೈಲ್ಡ್ಹುಡ್ ಇನ್ ಬೆಂಗಳೂರು ಅಂತ ಇದೆ. ಸ್ಪೆಂಟ್ ಅನ್ನೋ ವರ್ಬನ್ನು ಗಮನಿಸಿ, ಪಾಸ್ಟ್ ಟೆನ್ಸಲ್ಲಿದೆ. ಇಲ್ಲಿ ಡಿಡ್ಡನ್ನು ತೆಗೆದುಕೊಂಡು ಕ್ವಶನನ್ನು ಫ್ರೇಮ್ ಮಾಡಬೇಕು ನೀವು. ಇದನ್ನು ಕೂಡ ನಿಮಗೆ ಬಿಡ್ತಾ ಇದ್ದೇನೆ ಎಕ್ಸಸೈಸ್ಗೆ. 12th ಒನ್, ಕೃಷ್ಣ ನ್ಯೂ ಆ ಮಲಯಾಳಿ ಸಾಧು ಅಂತ ಇದೆ. ಇಲ್ಲೂ ಕೂಡ ಅಷ್ಟೇ ನ್ಯೂ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸಲ್ಲಿದೆ, ಗಮನಿಸಬೇಕು. ಸೊ ಇಲ್ಲೂ ಕೂಡ ಡಿಡ್ಡನ್ನು ತೆಗೆದುಕೊಂಡು ನೀವು ಕ್ವಶನನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಸೊ ಈ 3 ಪ್ರಶ್ನೆಗಳನ್ನು ನಿಮಗೇನೆ ಬಿಡ್ತಾ ಇದ್ದೇನೆ, ಉತ್ತರಗಳನ್ನು ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ನೋಡೋಣ ಎಷ್ಟು ಜನಕ್ಕೆ ಈ ಒಂದು ಟಾಪಿಕ್ ಅರ್ಥ ಆಗಿದೆ, ಎಷ್ಟು ಜನ ಕರೆಕ್ಟಾಗಿ ಡೂ ಫಾರ್ಮ್ ಆಫ್ ವರ್ಬನ್ನು ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಫ್ರೇಮ್ ಮಾಡ್ತೀರಾ ಅಂಥೇಳಿ. ಈಗ WH ಕ್ವಶನನ್ನು ಯಾವ ರೀತಿ ಫ್ರೇಮ್ ಮಾಡೋದು ಅನ್ನೋದನ್ನು ಕೂಡ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದನ್ನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ದ ಗಾಡೆಸ್ ಸ್ಟುಡ್ ಬಿಫೋರ್ ಮಾರಾ ಇರೋದನ್ನು ಹೂ ಸ್ಟುಡ್ ಬಿಫೋರ್ ಮಾರಾ ಅಂತೇಳಿ ಬರಿತೇವೆ ವಿದ್ಯಾರ್ಥಿಗಳೇ. ಇನ್ನು ಸೆಕೆಂಡ್ ಒನ್ ನೋಡಿ, ದ ಪೀಪಲ್ ಲುಕ್ಡ್ ಎಟ್ ದ ನರೇಟರ್ ಲೈಕ್ ಹಂಗ್ರಿ ವೂಲ್ಸ್ ಅಂತ ಇದೆ. ಇಲ್ಲಿ ಲೈಕ್ ಹಂಗ್ರಿ ವೂಲ್ಸ್ ಅಂತ ಅಂಡರ್ಲೈನ್ ಮಾಡಲಾಗಿದೆ. ಸೊ ಸೆಂಟೆನ್ಸನ್ನು ನೋಡ್ಕೊಳ್ಳಿ. ದ ಪೀಪಲ್ ಲುಕ್ಡ್ ಎಟ್ ದ ನರೇಟರ್ ಲೈಕ್ ಹಂಗ್ರಿ ವೂಲ್ಸ್, ಒಂಥರ ಹಸಿದ ತೋಳಗಳ ರೀತಿಯಲ್ಲಿ ಜನಗಳು ನರೇಟರನ್ನು ನೋಡ್ತಾರೆ. ಹೇಗೆ ನೋಡ್ತಾರೆ ಅಂತೇಳಿ ನಾವು ಕ್ವಶನನ್ನು ಫ್ರೇಮ್ ಮಾಡಬೇಕು. ಸ್ಟಾರ್ಟಿಂಗ್ ಹೇಗೆ ಅನ್ನೋದಕ್ಕೆ ಹೌ ಅನ್ನು ತೆಗೆದುಕೊಳ್ತೇವೆ. ಲುಕ್ ನೋಡಿ ಪಾಸ್ಟ್ ಟೆನ್ಸ್ ಇದೆ ವರ್ಬ್, ಸೊ ಇಲ್ಲಿ ಡಿಡ್ ಅನ್ನು ತೆಗೆದುಕೊಳ್ಬೇಕು. ಹೌ ಡಿಡ್ ದ ಪೀಪಲ್, ಸಬ್ಜೆಕ್ಟ್ ಬರಿಬೇಕಾಗುತ್ತೆ. ಹೌ ಡಿಡ್ ದ ಪೀಪಲ್, ಲುಕ್ ಇರೋದನ್ನು ಕೇವಲ ಲುಕ್ ಅಂತ ಮಾತ್ರ ಬರಿಬೇಕು. ಲುಕ್ ಎಟ್ ದ ನರೇಟರನ್ನು ಆ್ಯಸ್ ಇಟ್ ಈಸ್ ಹಾಗೆಯೇ ಬರಿಬೇಕು ವಿದ್ಯಾರ್ಥಿಗಳೇ. ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಬೇಕು. ಹೌ ಡಿಡ್ ದ ಪೀಪಲ್ ಲುಕ್ ಎಟ್ ದ ನರೇಟರ್ ಅಂತ ಕ್ವಶನ್ ಫ್ರೇಮ್ ಆಗುತ್ತೆ. ಥರ್ಡ್ ಒನ್, ತುಳು ರಾಣಿ ಹಜ್ರಾ ಹ್ಯಾಸ್ ರೆಕ್ರೂಟೆಡ್ 80 ಸ್ಟೂಡೆಂಟ್ಸ್ ಅಂತ ಇದೆ. 80ಗೆ ಅಂಡರ್ಲೈನ್ ಮಾಡಲಾಗಿದೆ. ಎಷ್ಟು ಅಂತೇಳಿ ಕ್ವಶನ್ನ ಫ್ರೇಮ್ ಮಾಡಬೇಕು. ಸೊ ಇಲ್ಲಿ ಹೌ ಮೆನಿ ಅಂತ ತೆಗೆದುಕೊಳ್ತೇವೆ. ಹೌ ಮೆನಿ ಸ್ಟೂಡೆಂಟ್ಸ್, how many students has recruited, how many students has Tulu Rani Hazra, Tulu Rani Hazra recruited. So how many students has Tulu Rani Hazra recruited ಅಂತೇಳಿ ಕ್ವಶನನ್ನು ಫ್ರೇಮ್ ಮಾಡ್ತೇವೆ. 4th ಒನ್, ಲಕ್ಷ್ಮಣ ವಾಸ್ wounded ಇನ್ ದ ಬ್ಯಾಟಲ್ ಫೀಲ್ಡ್ ಅಂತ ಇದೆ. ಸೊ ಬ್ಯಾಟಲ್ ಫೀಲ್ಡಲ್ಲಿ ಲಕ್ಷ್ಮಣ ಗಾಯಗೊಂಡಿದ್ದ ಅಂತಕ್ಕಂಥದ್ದು. ಸೊ ಇಲ್ಲಿ ನಾವೇನು ಮಾಡ್ತೇವೆ, ಇನ್ ದ ಬ್ಯಾಟಲ್ ಫೀಲ್ಡ್ ಆಗಿರೋದ್ರಿಂದ ವೇರ್ ಅಂತಕ್ಕಂತಹ ಒಂದು ಪ್ಲೇಸ್ ಆಗಿರೋದ್ರಿಂದ ವೇರ್ ಅಂತ ತೆಗೆದುಕೊಳ್ತೇವೆ. ಹೆಲ್ಪಿಂಗ್ ವರ್ಬ್ ವಾಸ್ ಇದೆ. ವೇರ್ ವಾಸ್ ಲಕ್ಷ್ಮಣ wounded, ವೇರ್ ವಾಸ್ ಲಕ್ಷ್ಮಣ wounded question mark. 5th ಒನ್, ಮಾರಾ ನರೇಟೆಡ್ ಮೆನಿ ಕಾಕ್ ಆ್ಯಂಡ್ ಬುಲ್ ಸ್ಟೋರೀಸ್ ಅಂತ ಇದೆ. ತುಂಬ ಸಿಂಪಲ್ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ಮಾರಾ ಇರೋದನ್ನು ಹೂ ಅಂತೇಳಿ ಚೇಂಜ್ ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಬರೀಬೇಕು. ಹೂ ನರೇಟೆಡ್ ಮೆನಿ ಕಾಕ್ ಆ್ಯಂಡ್ ಬುಲ್ ಸ್ಟೋರೀಸ್ ಅಂತೇಳಿ ಬರೆದು ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಬೇಕು. ನೆಕ್ಸ್ಟ್, ದ ಸ್ಟೂಡೆಂಟ್ಸ್ ಸ್ಟಡಿ 10 ಸಬ್ಜೆಕ್ಟ್ಸ್ ಇನ್ ಆನಂದ ಶಿಕ್ಷಾ ನಿಕೇತನ್ ಅಂತ ಇದೆ. 10 ಸಬ್ಜೆಕ್ಟ್ಸ್ಗೆ ಅಂಡರ್ಲೈನ್ ಮಾಡಲಾಗಿದೆ. ಹೌ ಮೆನಿ ಸಬ್ಜೆಕ್ಟ್ಸ್ ಅಂತೇಳಿ ನಾವು ಕ್ವಶನನ್ನು ಸ್ಟಾರ್ಟ್ ಮಾಡಬೇಕು. ಹೌ ಮೆನಿ ಸಬ್ಜೆಕ್ಟ್ಸ್ ಡೂ ದ ಸ್ಟೂಡೆಂಟ್ಸ್ ಸ್ಟಡಿ ಇನ್ ಆನಂದ ಶಿಕ್ಷಾ ನಿಕೇತನ್ ಅಂತ ಬರೀಬೇಕಾಗುತ್ತೆ. ಸೊ ಇಲ್ಲಿ ಹೌ ಮೆನಿ ಸಬ್ಜೆಕ್ಟ್ಸ್ ಆದಮೇಲೆ ಸಬ್ಜೆಕ್ಟ್ಸ್ ಡೂ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ಕೋಬೇಕು. ಹೌ ಮೆನಿ ಸಬ್ಜೆಕ್ಟ್ಸ್ ಡೂ ದ ಸ್ಟೂಡೆಂಟ್ಸ್ ಇರೋದನ್ನು ನೆಕ್ಸ್ಟ್ ಆ್ಯಸ್ ಇಟ್ ಈಸ್ ಬಳಸ್ತೇವೆ. ದ ಸ್ಟೂಡೆಂಟ್ಸ್ ಸ್ಟಡಿ ಇನ್ ಆನಂದ ಶಿಕ್ಷಾ ನಿಕೇತನ್ ಇರೋದನ್ನು ಆ್ಯಸ್ ಇಟ್ ಈಸ್ ಕೊನೆ ಪಾರ್ಟಲ್ಲಿ ಬರೆದು ಕ್ವಶನ್ ಮಾರ್ಕನ್ನು ಹಾಕಿ.
ಸೆವೆಂತ್ ಒನ್, ದ ನರೇಟರ್ ಎಂಟರ್ಡ್ ಎ ಕ್ರೌಡೆಡ್ ರೆಸ್ಟೋರೆಂಟ್ ಅಂತ ಇದೆ. ಸೊ ಇಲ್ಲಿ ದ ನರೇಟರ್ಗೆ ಅಂದರೆ ಸಬ್ಜೆಕ್ಟ್ಗೆ ಅಂಡರ್ಲೈನ್ ಮಾಡಲಾಗಿದೆ. ಈ ರೀತಿ ಸಬ್ಜೆಕ್ಟ್ಗೆ ಅಂಡರ್ಲೈನ್ ಮಾಡಲಾಗಿದ್ದರೆ ತುಂಬ ಸಿಂಪಲ್ ಆಗಿ ಮಾಡ್ಬೋದು. ಸೊ ಇಲ್ಲಿ WHO ಹೂ ಅಂತ ತೆಗೆದುಕೊಳ್ಬೇಕು. ಹೂ ಎಂಟರ್ಡ್ ಎ ಕ್ರೌಡೆಡ್ ರೆಸ್ಟೋರೆಂಟ್ ಅಂತೇಳಿ ಬರೆದು ಕ್ವಶನ್ ಮಾರ್ಕನ್ನು ಹಾಕಿ. ಇನ್ನು ಬಾಬರ್ ಅಲಿ ಇಸ್ ದ ಹೆಡ್ ಮಾಸ್ಟರ್ ಆಫ್ ಎ ಸ್ಕೂಲ್ ಆಫ್ 800 ಸ್ಟೂಡೆಂಟ್ಸ್ ಅಂತ ಇದೆ. ಇಲ್ಲಿ ಅಷ್ಟೇ ಹೂ ತೆಗೆದುಕೊಂಡ್ರೆ ಆಯಿತು. ಹೂ ಇಸ್ ದ ಹೆಡ್ ಮಾಸ್ಟರ್ ಆಫ್ ಎ ಸ್ಕೂಲ್ ಆಫ್ 800 ಸ್ಟೂಡೆಂಟ್ಸ್ ಅಂತೇಳಿ. ಇನ್ನು ಹರೀಶ್ ಹ್ಯಾಸ್ ವರ್ಕ್ಡ್ ವಿತ್ ಹಿಸ್ ಫಾದರ್ ಇನ್ ದ ಫೀಲ್ಡ್ ಅಂತ ಇದೆ. ಇಲ್ಲಿ ವೇರ್ ಇಂದ ತೆಗೆದುಕೊಳ್ಬೇಕು, ಪ್ಲೇಸ್ ಆಗಿರೋದ್ರಿಂದ. ವೇರ್ ಡಿಡ್ ಡಿಡ್ ಅನ್ನು ತೆಗೆದುಕೊಳ್ಳೋದಿಲ್ಲ, ಇಲ್ಲಿ ಗಮನಿಸಬೇಕು. ಹ್ಯಾಸ್ ಇದೆ, ಸೊ ಅದನ್ನೇ ತೆಗೆದುಕೊಳ್ತೇವೆ. ವೇರ್ ಹ್ಯಾಸ್ ಹರೀಶ್ ವರ್ಕ್ಡ್ ವಿತ್ ಹಿಸ್ ಫಾದರ್ನ ಆ್ಯಸ್ ಇಟ್ ಈಸ್ ಬರೆದು ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಬೇಕು. 10th ಒನ್, ಸಂಗೀತ ಕಂಪ್ಲೀಟೆಡ್ ಹರ್ ಹೋಮ್ವರ್ಕ್ ಎಸ್ಟರ್ಡೇ ಅಂತ ಇದೆ. ಸೊ ಪಾಸ್ಟ್ ಟೆನ್ಸ್ ಇದೆ, ಎಸ್ಟರ್ಡೇ ಇದೆ. ಸೊ ವೆನ್ ಟೈಮಿಂಗ್ ಆಗಿರೋದ್ರಿಂದ ವೆನ್, ಕಂಪ್ಲೀಟೆಡ್ ನೋಡಿ ಪಾಸ್ಟ್ ಟೆನ್ಸಲ್ಲಿದೆ. ಸೊ ಡಿಡ್ ಅನ್ನು ತೆಗೆದುಕೊಳ್ಳಿ. ವೆನ್ ಡಿಡ್ ಸಂಗೀತ ಕಂಪ್ಲೀಟೆಡ್ ಇರೋದನ್ನು ಕಂಪ್ಲೀಟ್ ಅಂತ ಬರೀಬೇಕು. ವೆನ್ ಡಿಡ್ ಸಂಗೀತ ಕಂಪ್ಲೀಟ್ ಹರ್ ಹೋಮ್ವರ್ಕ್ ಅಂತೇಳಿ ಬರೆದು ಕ್ವಶನ್ ಮಾರ್ಕನ್ನು ಹಾಕ್ತೇವೆ. 11th ಒನ್, ದ ಜಂಗಲ್ ಕಿಂಗ್ ಲಯನ್ ವಾಂಟೆಡ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಇನ್ ಹಿಸ್ ಕಿಂಗ್ಡಮ್ ಅಂತ ಇದೆ. ಸೊ ಇಲ್ಲಿ ವಾಟ್ ಅಂಥೇಳಿ ನಾವು ಸ್ಟಾರ್ಟ್ ಮಾಡ್ತೇವೆ. ವಾಟ್ ವಾಂಟೆಡ್ ಇರೋದ್ರಿಂದ ಡಿಡ್ ಅಂತ ಹೆಲ್ಪಿಂಗ್ ವರ್ಬ್ ತೆಗೆದುಕೊಳ್ತೇವೆ. ವಾಟ್ ಡಿಡ್ ದ ಜಂಗಲ್ ಕಿಂಗ್ ಲಯನ್ ಅನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಬರೀತೇವೆ. ವಾಟ್ ಡಿಡ್ ದ ಜಂಗಲ್ ಕಿಂಗ್ ಲಯನ್, ವಾಂಟೆಡ್ ಇರೋದನ್ನು ಕೇವಲ ವಾಂಟ್ ಅಂತ ಬರೀಬೇಕು. ವಾಂಟ್ ಆದಮೇಲೆ ಇನ್ ಹೀಸ್ ಕಿಂಗ್ಡಮನ್ನು ಕೊನೆಗೆ ಬರೀಬೇಕಾಗತ್ತೆ. ಇನ್ ಹೀಸ್ ಕಿಂಗ್ಡಮ್. ಸೊ ಸೆಂಟೆನ್ಸ್ ಏನಾಗುತ್ತೆ ನೋಡಿ, ವಾಟ್ ಡಿಡ್ ದ ಜಂಗಲ್ ಕಿಂಗ್ ಲಯನ್ ವಾಂಟ್ ಇನ್ ಹಿಸ್ ಕಿಂಗ್ಡಮ್ ಅಂತ ಆಗುತ್ತೆ. 12th ಒನ್, ದ ಗಾಡೆಸ್ ಕ್ಯಾರೀಸ್ ಎ ಸೋರ್ಡ್ ಇನ್ ಹರ್ ಹ್ಯಾಂಡ್ ಅಂತ ಇದೆ. ಸೊ ಇಲ್ಲಿ ಎ ಸೋರ್ಡ್ಗೆ ಅಂಡರ್ಲೈನ್ ಮಾಡಲಾಗಿದೆ. ವಾಟ್ ಅನ್ನೇ ತೆಗೆದುಕೊಳ್ಬೇಕು. ಕ್ಯಾರೀಸ್ ಇದೆ ನೋಡಿ, ವಾಟ್ ಡಸ್ ಅಂತ ಹೆಲ್ಪಿಂಗ್ ವರ್ಬ್ ತೆಗೆದುಕೊಳ್ತೇವೆ. ವಾಟ್ ಡಸ್ ದ ಗಾಡೆಸ್ ಇರೋದನ್ನು ಆ್ಯಸ್ ಇಟ್ ಈಸ್ ಬರೀತೇವೆ. ಗಾಡೆಸ್, ವಾಟ್ ಡಸ್ ದ ಗಾಡೆಸ್. ಕ್ಯಾರೀಸ್ ಇರೋದನ್ನು ಕೇವಲ ಕ್ಯಾರಿ ಅಂತ ಬರೀಬೇಕು. ಕ್ಯಾರಿ ಇನ್ ಹರ್ ಹ್ಯಾಂಡ್ ಕ್ವಶನ್ ಮಾರ್ಕ್. ವಿದ್ಯಾರ್ಥಿಗಳೇ ಈ ರೀತಿ WH ಕ್ವೆಶನ್ಸ್ಗಳನ್ನು ಫ್ರೇಮ್ ಮಾಡಬೇಕು. ಸೊ ಈ ಒಂದು ಗ್ರಾಮರ್ ಟಾಪಿಕ್ಗಳು ನಿಮಗೆ ಅರ್ಥ ಆಗಿದ್ದಾವೆ ಅಂದ್ಕೊಂಡಿದ್ದೇನೆ. ಬೇರೆ ಯಾವುದಾದ್ರೂ ಟಾಪಿಕ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.